ಮಾಡ್ಕೊಳೋದು, ಒಂದೆರಡು ದೇಶಗಳನ್ನು ಬಿಟ್ಟರೆ. ಇಂಥ ಪ್ರಸಂಗದಲ್ಲಿ ಅದು ಐತಿಹಾಸಿಕ ಒಪ್ಪಂದ ಅಡ್ಡಿಲ್ಲ. ಇದು ಹೇಗೆ ಐತಿಹಾಸಿಕ ಒಪ್ಪಂದ ಜೊತೆಗೆ ಕೃಷಿಗೆ ಸಹಿತ ಮಾರ್ಕೆಟನ್ನು ನಾವು ಓಪನ್ ಮಾಡ್ತಾ ಇದ್ದೀವಿ ಅನ್ನೋಂಥ ಒಂದು ಸುಳಿವು ಸಿಗ್ತಾ ಇದೆ ಇಲ್ಲಿ. ಇದಕ್ಕೆ ನಮ್ಮ ಟ್ರಂಪ್ ಅವರು ಕೊಟ್ಟಿದ್ದನ್ನು ದೊಡ್ಡ ಕೊಡುಗೆ ಅನ್ನುವಂಗೆ ನಮ್ಮ ಮೋದಿ ಅವರು ಮಾತಾಡ್ತಾ ಇದ್ದಾರೆ. ಏನಿದ್ರು ಒಳಗುಟ್ಟ ಅಂತ ಅದನ್ನು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಿದು ಏಕಾಏಕಿ ಒಪ್ಪಂದ ಆಯಿತು, ಎಲ್ಲಿವರೆಗೆ ಜೋರು ಇದ್ದಂಥದ್ದು, ಮತ್ತು ನಮ್ಮ ಮೋದಿಯವರು ಶರಣಾದ್ರ ಇಲ್ಲೇ ಅವರು 18 ಟೆರಿಫ್ ಇಟ್ಟಿದ್ದಾರೆ, ಇನ್ನೂ ಇಲ್ಲ ಅಡ್ಡಿಲ್ಲ ಒಳ್ಳೇದಾಯಿತು ಅನ್ನೋ ಹೇಳ್ತಾ ಇದ್ದಾರೆ. ಏನಿದ್ರ ಅರ್ಥ ಅಂತ ಈಗಲೂ ಸಾಕಷ್ಟು ಟೀಕೆಗೆ, ನಮ್ಮ ಟ್ರಂಪ್ ಅವ್ರ ಟೀಕೆಗೆ ಮತ್ತೆ ಕಾಮೆಂಟ್ಗಳಿಗೆ ಬಲಿಯಾದಂಥ ನಮ್ಮ ಮೋದಿಯವರು ತಮ್ಮ ಮೌನವನ್ನು ಮುರಿದಿಗೆ ಏಕಾಏಕಿ ಹೇಳಿದ್ದು. ಜೊತೆಗೆ ಅಮೆರಿಕ ಹೇಳ್ತಾ ಇದೆ ಇಲ್ಲ ರಷ್ಯಾ ಜೊತೆಗಿನ ಒಂದು ಏನು ದಬ್ಬಾಳಿಕೆ ಅಂದ್ರೆ ಅದ್ರ ಹೊರಗೆ ಬರ್ತಾ ಇದೆ ನಮ್ಮ ಭಾರತ ಅನ್ನುವಂಗ. ಯಾಕಂದ್ರೆ ರಷ್ಯಾ ನಿಮ್ಗೆ ಗೊತ್ತದ ಈಗಾಗಲೇ ಅಮೆರಿಕ ವಿರೋಧವಾಗಿದ್ದಂಥದ್ದು. ಈಗ ರಷ್ಯಾ ಸಮೀಪ ನಮ್ಮ ಭಾರತದ ಅರ್ಥವ್ಯವಸ್ಥೆ ಅಥವಾ ಭಾರತದ ವಿದೇಶಾಂಗ ವ್ಯವಸ್ಥೆ ಹೋಗುವುದನ್ನು, ಜೊತೆಗೆ ಚೈನಾ ಇಲ್ಲಿ ಎಂಟ್ರಿ ಆಗೋದನ್ನು, ಅದ್ರ ಜೊತೆಗೆ ಯುರೋಪಿಯನ್ ಯೂನಿಯನ್ ನಮ್ಮೊಳಗೆ ಎಂಟ್ರಿ ಆಗೋದನ್ನು ಇವೆಲ್ಲ ನೋಡಿದಂಥ ಜೊತೆಗೆ ಅದರ ಬಗ್ಗೆ ವಿಚಾರ ಮಾಡಿದಂಥ ನಮ್ಮ ಟ್ರಂಪ್ ಅವ್ರು ಹೀಗಾಗಿ ಈ ಒಂದೆಲ್ಲ ಏನಪ್ಪ ಅಂತಂದ್ರೆ ಸುಂಕದ ದಬ್ಬಾಳಿಕೆ ನಿಲ್ಲಿಸಿದಾರೆ ಅನ್ನೋಂಥ ಒಂದು ಪ್ರಶ್ನೆ ಇಲ್ಲದ. ಅದೇನೋ ಅಲ್ಲೇ ಅದಕ್ಕೆ ಉತ್ತರ ಕೊಡ್ತಾ ನಮ್ಮ ರಾಹುಲ್ ಗಾಂಧಿ ಅವರು ಇದು ಯಾಕೆ ಇಷ್ಟು ನಮ್ಮ ಮೋದಿಯವರು ಬೆಂಡ್ ಆದರು, ಏನು ಕಾರಣ ಇರ್ಬೋದು ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೊಂತ ಪ್ರಯತ್ನ ಮಾಡಿದ್ದಾರೆ. ಯಾಕಂತಂದ್ರೆ 18 ಸುಂಕ ಸಾಣದಲ್ಲ, ಭಾಳ ದೊಡ್ಡ ಸುಂಕನ ಅವರು ಟ್ಯಾರಿಫ್. ಅದು ಒಂದು ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜೊತೆ ಅಗ್ರಿಕಲ್ಚರ್ ಒಪ್ಪಂದ ಮಾಡ್ಕೊಳ್ಳೋದಿಲ್ಲ, ಕೃಷಿ ಹೈನುಗಾರಿಕೆ ಇನ್ನುಳಿದ ಒಪ್ಪಂದ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಈಗ ಅಲ್ಲಿಯ ಒಂದು ಏನಪ್ಪ ಅಂತಂದ್ರೆ ಕೃಷಿ ಉತ್ಪನ್ನ ನಮ್ಮ ಮಾರ್ಕೆಟ್ಗೆ ಬರ್ತಾ ಇದ್ದಾವೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಯಾವುದನ್ನ ಇಲ್ಲ